ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಏರಿಯಾದಲ್ಲಿ ಈ ಏರಿಯಾದಲ್ಲೇ ಸೀಗಳ್ಳಿ ಅಲ್ವಾ ಇದು? ಸೀಗಳ್ಳಿ ಅಲ್ಲ, ಇದು ತಾವರೆಕೆರೆ ಒಂದು ಬ್ಯೂಟಿಫುಲ್ ಲೇಔಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಲೇಔಟ್. ಯಾರೋ ಯಜಮಾನರು ಯಾರು ಕಂಪ್ನಿನಾ ಇಲ್ಲ ಇದು ಸತ್ವ ಅವ್ರದ್ದು ಸತ್ವ ಅವರು ಒಂದು ಲೇಔಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಹೆಂಗಂದ್ರೆ 90 ಡಿಗ್ರಿಗೆ ಪರ್ಫೆಕ್ಟ್ ಬರುತ್ತೆ ನೋಡಿ. ಈ ಥರ ಲೇಔಟ್ ಮಾಡಬೇಕು. ಈ ಥರ ಲೇಔಟಲ್ಲಿ ಮನೆ ಕಟ್ಟಿದ್ರು ಸೈಡ್ ತಗೊಂಡ್ರು ನಾವು ಉದ್ಧಾರ ಆಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿದೆ 90 ಡಿಗ್ರಿ ಎಲ್ಲ ತೋರ್ಸಂಗೆ ಲೇಔಟ್ ಹಂಗೆ ತೋರಿಸೋ ಆ ಕಡೆ ನೋಡಿ. ಫುಲ್ ಬ್ಯೂಟಿಫುಲ್ ಆಗಿದೆ. ಎಷ್ಟು ವರ್ಷ ಆಯ್ತು ಮಾಡಿದ್ದು? ಈಗ ಒಂದು 10 ವರ್ಷ ಆಗಿದೆ ಸರ್ ಮಾಡಿ. 10 ವರ್ಷ ಆಯ್ತು ಲೇಔಟ್ ಮಾಡಿ. ಚೆನ್ನಾಗಿದೆ. ಎಲ್ಲ ಮನೆಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಗಳು. ಸೊ ಈ ಲೇಔಟಲ್ಲಿ ನಮ್ಮ ಸ್ನೇಹಿತರು ಅಂದರೆ ನಮಗೆ ಹಳೇ ಸ್ನೇಹಿತರು, ಹಳೇ ಪರಿಚಯ. ಸೊ ಯೂಟ್ಯೂಬಲ್ಲಿ ನಾನು ತಿಂಗಳಿಂದ ಅವರು ವಿಡಿಯೋ ನೋಡಿ ನೆನ್ನೆ ಫೋನ್ ಮಾಡಿ, ಸರ್ ಮನೆ ಕಟ್ತಾ ಇದ್ದೆ ನಾನು ಯಾರನ್ನೂ ಹುಡುಕ್ತಾ ಇದ್ದೆ ವಾಸ್ತುವ್ರನ್ನ, ನೀವೇ ಇದ್ದೀರಲ್ಲ ಸರ್ ಬನ್ನಿ ಅಂತ. ಸೊ ಹಿಂಗೆ ನಾನು ಇಲ್ಲೇ ಬಂದಿದ್ದೆ ನಾಗರಬಾವಿಗೆ. ಸೊ ಅದಕ್ಕೆ ಇವರು ಸೈಟ್ ನೋಡೋಣ ಅಂತ, ಯಾಕಂದ್ರೆ ತುಂಬ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ. 60-40 3 ಫ್ಲೋರ. ಹೌದು ಸರ್. G+3 ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಒಂದು ಒಂದು ಇಟ್ಕೆ ತಗೊಂಬಾಗ ಇಟ್ಕೆ ಇಲ್ಲೇ ಇದೆ. ಇವರು ಮಡ್ ಬ್ಲಾಕ್ ಏನಂತಾರೆ, ಮಡ್ ಬ್ಲಾಕ್ ಅದು ಮಡ್ ಬ್ಲಾಕ್ ಅಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಕೂಲ್ ಆಗಿರ್ಬೇಕು ಅಂತೇಳಿ. ಸ್ವಲ್ಪ ನಮ್ಗೆ ಹಾಲು ಪಿಕ್ಸ್ ಅಂದ್ರೆ 30-35 ರೂಪಾಯಿ ಸಿಗುತ್ತೆ. ಇದೊಂದು 50 ರೂಪಾಯಿ. 50 ರೂಪಾಯಿ ಸರ್. ಇಲ್ಲಿ ಬಂದು 50 ರೂಪಾಯಿ ಆಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ ಆಗುತ್ತೆ. ಬಟ್ ಬ್ಯೂಟಿಫುಲ್ ಆಗಿದೆ. ಕ್ವಾಲಿಟಿ ಅಷ್ಟೇ ಸಖತ್ತಾಗಿದೆ. ಎಲ್ಲ ಹೊಸೂರು, ಯಾವ ಇಲ್ಲ ಹೊಸೂರು ಹತ್ರ ಸರ್. ಇದು ಹೊಸೂರು ಹತ್ರ ತೋರಿಸಿದ ನೋಡಿ. ತುಂಬಾ ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. ಪ್ಲಾಸ್ಟಿಂಗು ಬೇಕಾಗಿಲ್ಲ. ಪ್ಲಾಸ್ಟಿಂಗ್ ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿದೆ. ತರ್ಸದ್ಮೇಲೆ ನಮ್ ಲೇಔಟ್ ಅಲ್ಲಿ 3 ಜನ ತರ್ಸ್ಕೊಂಡು ಸರ್, ಬಹಳ ಚೆನ್ನಾಗಿದೆ. ಹಂಗೆ ನೋಡಿ, ಇವ್ರು ತರ್ಸಿದ್ಮೇಲೆ ಮತ್ತೆ 4 ಜನ ತರ್ಸ್ಕೊಂಡವ್ರೆ. ಯಾಕಂದ್ರೆ ಪೇಂಟ್ ಮಾಡಂಗಿಲ್ಲ, ಪಾಲಿಶ್ ಮಾಡಂಗಿಲ್ಲ, ಏನೋ ಹಂಗೆ ಮಾಡ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಒಂದು 5 ರೂಪಾಯಿ ಜಾಸ್ತಿ ಅನ್ಸಿದ್ರು 50 ರೂಪಾಯಿ ನಿಮ್ ಮೇಂಟೆನೆನ್ಸ್ ಫ್ರೀ ಇರುತ್ತೆ, ಕೂಲ್ ಆಗಿರುತ್ತೆ. ಮಣ್ಣಲ್ವಾ, ಮಣ್ಣು ಎನರ್ಜಿ ಚೆನ್ನಾಗಿ ಬರುತ್ತೆ. ಸೊ ನಾವು ಸಿಮೆಂಟ್ಗೂ ಮಣ್ಣಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಮಣ್ಣು ಕೂಲು. ಹೌದು ಸರ್, ತುಂಬಾ ಕೂಲ್ ಆಗಿರುತ್ತೆ. ಅದೇ ಸಿಮೆಂಟ್ ಸ್ಟೀಲ್ ಸ್ವಲ್ಪ ಹೀಟ್ ಆಗುತ್ತೆ. ಬಟ್ ಮಣ್ಣು ಒಳಗಡೆ ಇರಬೇಕು ಮನುಷ್ಯರು. ಮಣ್ಣು ಒಳಗಡೆ ಇರಬೇಕು. ನಾವು ನೇಚರ್ ಫ್ರೆಂಡ್ಲಿ ಹೌಸ್ ಅಂತ ಹೇಳ್ಬೇಕು ನಾವು. ನಮ್ಗೆ 6 ಮರ ಇದೆ ಸರ್. ಮನೆ ಸುತ್ತ 6 ಮರ ಇದೆ. 6 ಮರ ಇದೆ. ನಮ್ಗೆ ಅದೊಂದು ಏನು ಹಳ್ಳಿಯಲ್ಲಿ ಇದ್ದಂಗೆ ಇದೆ, ಏನೋ ಸಿಟಿ ತರ ಕಾಣಿಸ್ತಾ ಇಲ್ಲ ಅಲ್ವಾ? ಹೌದು ಸರ್. ಅಲ್ಲೊಂದ್ ಮನೆ ಇದೆ. ಗಾಡಿಗಳು ಓಡಾಡಲ್ಲ, ಅದೇ ಡಿಸ್ಟರ್ಬೆನ್ಸ್ ಇರಲ್ಲ. ಈಗ ಫ್ಯೂಚರ್ ಅಲ್ಲಿ ಇನ್ನ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಲೇಔಟ್, ಬೊಂಬಾಟಾಗಿದೆ. ಈಗ ಇವ್ರ ವಾಸ್ತುದು ಡಿಗ್ರಿ ಮಾತ್ರ ಸಖತ್ತಾಗಿದೆ. 90 ಡಿಗ್ರಿಗೆ ಸ್ಕ್ವೇರ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾರ ಕೊಟ್ರೆ, ಇಂಜಿನಿಯರ್ ಹಾಕಾರ ನೀವ್ ಹಾಕಾರ? ಬೇಸ್ರಿ ಸರ್. ಅವರು ಇವ್ರನ್ನ ಕರ್ಕೊಂಡ್ ಬಂದು ಅದು ಪಾಯಿಂಟ್ ಡಿಜಿಟಲ್ ಮಾಡಿ ಮಾಡಿದ್ರು. ಡಿಜಿಟಲ್ ಮಾಡಿದ್ರ ಸೂಪರ್. ನೋಡಿ, ಎಲ್ಲರೂ ಡಿಜಿಟಲ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದು ಪಾಯಿಂಟ್ ಡಿಜಿಟಲ್ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ. ಅವರು ಕರ್ಸಿ ಮಾಡಿಸಿದ್ರು. 2 ಸಲ ಕರ್ಸಿ ಮಾಡಿಸಿದ್ರು. ಒಂದ್ಸಲಿ ಮಾರ್ಕಿಂಗ್ ಮಾಡುವಾಗ, ಇನ್ನೊಂದ್ಸಲಿ ಕಾಲಮ್ ಪುಟಿಂಗ್ ಮಾಡ್ಬೇಕಾದ್ರೆ. ಇವ್ರು ನಮ್ಮ ಸೀಗಳ್ಳಿ ಅಂತ ನಿಮ್ಗೆ ಗೊತ್ತಲ್ಲ, ನಮ್ದು ಹಳೆ ಮನೆ ಇತ್ತು ಸೀಗಳ್ಳಿ ಹತ್ರ. ಇದು ನಮ್ಮ ಪುಟ್ಟಣ್ಣ ಸ್ಟುಡಿಯೋ ಹತ್ರ ಸೀಗಳ್ಳಿಯಲ್ಲಿ ಇವರು ಎಲ್ಲ ಇದ್ದಿದ್ದಲ್ಲಿ. ಅಲ್ಲಿಂದ ಪರಿಚಯ ಆಗಿದ್ರು. ಈಗ ಒಂದು ಒಳ್ಳೆ ದೊಡ್ಡ ಮನೆ ಕಟ್ತಾ ಇದ್ದಾರೆ. ಸೊ ಈ ಮನೆ ಕಟ್ಟಕ್ಕೆ ನಿಮ್ಮ ಹಳೆ ಮನೆ ಚೆನ್ನಾಗಿರುತ್ತೆ, ವಾಸ್ತು ಚೆನ್ನಾಗಿದ್ರೆ ಈ ಮನೆ ದೊಡ್ಡ ಮನೆ ಕಟ್ಟಕ್ಕಾಗಲ್ಲ ಅಲ್ವಾ? ಇಲ್ಲಿ 1 ಕೋಟಿ ದೊಡ್ಡ ಆ ಮನೆಗೆ ಬಂದ್ರೆ ತಾನೇ ಇಲ್ಲಿ ಬರೋದು. ಆ ಮನೆಗೆ ಬರ್ಬೇಕು ಫಸ್ಟ್, ಆಮೇಲೆ ಇಲ್ಲಿ ಬರ್ಬೇಕು. ವಾಸ ಮಾಡೋ ಮನೆ ಸಣ್ಣ ಮನೆ ನಾವ್ ಅದಾದ್ಮೇಲೆ 5 ಮನೆ ಕಟ್ಟಿದೀವಿ. ಬಟ್ ಅಲ್ಲೇ ಇದೀವಿ, ಸಣ್ಣ ಮನೆಯಲ್ಲೇ ಇದೀವಿ. ಸಣ್ಣ ಮನೆ ನಮ್ಮನ್ನ ಕಾಪಾಡೋದು. ನಾನು ಹೇಳಿಲ್ವಾ, ನಾನು ಹೀರೋ ಆಗಿದ್ದಾಗ ಚಿಕ್ಕ ಮನೇಲಿ ಇದ್ದೆ. ಹೀರೋ ಆದ ದೊಡ್ಡ ಮನೆಗೆ ಬಂದು ಬಿದ್ದೋಗ್ಬಿಟ್ಟೆ. ಹಂಗೆ ಎಲ್ಲಾರು ಮಾಡೋದು. ನಮ್ಗೆ ಆಗ್ಬರೋ ಮನೆ ಬಿಡಬಾರ್ದು. ನಮ್ಗೆ ಅದು ತುಂಬಾ ಚೆನ್ನಾಗಿ ಆಗ್ಬಂತು ಸರ್. ಆಫ್ ಸೈಟ್ ಅಲ್ಲಿ ಕಟ್ಸಿದ್ದು. ನೀನ್ ಇಲ್ಲಿ ಬಂದ್ರು ಯಾರಿಗೂ ಕೊಡ್ಬೇಡ, ನಾವೇ ಉಳಿಸ್ಕೊಂತೀವಿ ಸರ್. ಅಲ್ಲೇ ಬರ್ತಾ ಇರಿ, ಅಲ್ಲೇ ನಮಗ್ ಬೇಕು ಆ ಮನೆ. ಬೇರೆ ಯಾರು ಕೊಡೋದಕ್ಕೆ ನಮ್ ಮನ್ಸೇ ಬರಲ್ಲ. ಸೊ ಇಲ್ಲಿ ಎಷ್ಟು ಫ್ಲೋರ್ ಮಾಡ್ತಾ ಇದೀರಾ ಏನು? ಅದೇ ಸರ್, ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್. ಅದೊಂದು ಚಿಕ್ಕ ಹೌಸ್, G+2 ಸರ್. G+2 ಒಂದು ಡೂಪ್ಲೆಕ್ಸ್ ಇಲ್ಲ ಸಿಂಗಲ್ ಡೂಪ್ಲೆಕ್ಸ್. ಅದ್ರ ಮೇಲೆ ಒಂದು ಹೋಮ್ ಥಿಯೇಟರ್ ಅಂತ ಪ್ಲಾನ್ ಮಾಡಿ ಫುಲ್ ಟಾಪ್ ಅಲ್ಲಿ. ನೋಡಿ, ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ಇವರು ಜಮೀನಿಗೆ ಮಾಡ್ತಿದ್ರಲ್ವಾ? ಜಮೀನು ಇದೆ. ಮತ್ತೆ ಈಗ ಒಂದು ಒಳ್ಳೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಆಸೆ ಇರುತ್ತೆ, ಏನೋ ಒಂದು ಒಳ್ಳೆ ಮನೆ ಕಟ್ಬೇಕು ಲೈಫಲ್ಲಿ. ಸ್ವಲ್ಪ ಅಂದ್ರೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆಸೆ ತಪ್ಪಲ್ಲ. ಈ ತರ ಲೇಔಟ್ ಅಲ್ಲಿ, ಪ್ರಶಾಂತವಾದ ಲೇಔಟ್ ಅಲ್ಲಿ ಇರ್ಬೇಕು. ಈಗ ಹಳ್ಳಿಯಲ್ಲಿ ಇದ್ದು 20-30 ವರ್ಷದಿಂದ ಅವ್ರಿಗೆ ಒಂದು ಕ್ಲಾಸ್ ಆಗಿರೋ ಏರಿಯಾದಲ್ಲಿ ಇರಬೇಕು ಅನ್ನೋ ಒಂದು ಆಸೆ. ಸೊ ಮನೆ ಕಟ್ತಾ ಇದ್ದಾರೆ. ಬನ್ನಿ, ಅವ್ರ ಪ್ಲಾನ್ ನೋಡಿದೆ ಎಲ್ಲ ಸ್ವಲ್ಪ
ಒಂಚೂರು ಅಂದ್ರೆ ಅಲೈನ್ಮೆಂಟ್ ಕರೆಕ್ಟ್ ಇಲ್ಲ, ಅಂದ್ರೆ ಕರೆಕ್ಟ್ ಮಾಡಿದ್ದಾರೆ ವಾಸ್ತುಗೆ, ಹಾ ಬಟ್ ವಾಸ್ತು ಅಲೈನ್ಮೆಂಟ್ ಇಲ್ಲ ನಿಮ್ಮ ಸ್ಕೆಚ್ ಅಲ್ಲಿ. ಅದನ್ನ ಸರಿ ಮಾಡ್ಕೊಡ್ತೀನಿ ಇವತ್ತು. ಸೊ ನಿಮ್ಮ ಎಲ್ಲ ನೋಡಿ, ಎಲ್ಲ ಫ್ಯಾಮಿಲಿ ಎಲ್ಲ ಯಾರು ಇವರು? ಎಲ್ಲ ಜಾಯಿಂಟ್ ಫ್ಯಾಮಿಲಿ ಸರ್. ಜಾಯಿಂಟ್ ಫ್ಯಾಮಿಲಿ. ತಮ್ಮ, ಅವ್ರ ನಮ್ಮ ನಾಟಿ, ನಮ್ಮ ಮನೆಯವರು, ನಮ್ಮ ತಾಯಿ, ನಮ್ಮ ದೊಡ್ಡ ಮಗ, ಚಿಕ್ಕ ಮಗ, ಮಗಳು, ತಮ್ಮದ ಮಗ, ತಮ್ಮದ ಮಗಳು, ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಇಲ್ಲೂ ಜಾಯಿಂಟ್ ಎಲ್ಲ ಇರ್ತೀರಾ? ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು ಅಂತಾನೆ ಈ ತರ ಪ್ಲಾನ್ ಮಾಡಿ ಕಟ್ಟಿಸ್ತಾರೆ. ನೋಡಿ, ಎಲ್ಲರೂ ಬೇರೆ ಬೇರೆ ಮನೆಗಳು ಕಟ್ತಾರೆ. ನನ್ನ ತಮ್ಮನಿಗೊಂದು ನನಗೊಂದು, ನನ್ನ ತಮ್ಮನಿಗೊಂದು ನನಗೊಂದು ಅಂತ. ನಾನು ನೋಡ್ತಾರೆ ಅಲ್ಲ, ಈಗ ಎಲ್ಲ ನನ್ನ ಕರೀತಾರೆ. ಕರೆದ್ರೆ ಸರ್ ನಮ್ಗೆ 2 ಮನೆ ಬೇಕು, ನನ್ನ ತಮ್ಮ ಒಂದು ನನಗೊಂದು, ನಮ್ಗೆ ಕರೆಕ್ಟಾಗಿ ಮಾಡ್ಕೊಡಿ ಅಂತಾರೆ. ಆಯ್ತಾ? ನೀವು ಒಟ್ಟಿಗೆ ಮನೆ ಕಟ್ತಾವ್ರೆ. ಹೌದು ಸರ್. ನೋಡಿ ಡಿಫ್ರೆನ್ಸ್ ನೋಡಿ. ಇವಾಗ ಕಾಲ ಹೆಂಗಾಗಿದೆ ಅಂದ್ರೆ, ಮದುವೆ ಆದ ತಕ್ಷಣ ಸಪರೇಟ್, ಅವ್ನು ಸಪರೇಟ್, ನಮ್ ಸಪರೇಟ್. ಅವ್ರ ಅಡಿಗೆ ಬೇರೆ, ನಮ್ಮ ಅಡಿಗೆ ಬೇರೆ, ಅವ್ರ ಜೀವನ ಬೇರೆ, ನಮ್ ಜೀವನ ಬೇರೆ. ಅವ್ನ ಗಾಡಿ ಅವನು, ಇವನು ಪೂರ್ವ, ಅವನು ಉತ್ತರ ಹೋಗ್ತಾ ಇರ್ತಾರೆ. ಅಂತದಿನ್ನ ಈ ಕಾಲದಲ್ಲಿ ನೀವು ಎಲ್ಲರಿಗೂ ಒಂಥರ ಮಾದರಿ ಅಂತ ಅನ್ಸ್ಬೇಕು. ಹೌದು ಸರ್, ನಮ್ಗೆ ಹಿಂಗೆ ಇರ್ಬೇಕು. ಇನ್ನು ನಮ್ಮ ಮಕ್ಳು ಮದುವೆ ಆದ್ರೂ ಕೂಡ ಹಿಂಗೆ ಇರ್ಬೇಕು. ಆ ಲೆಕ್ಕಕ್ಕೆ ಪ್ಲಾನ್ ಮಾಡಿ ಮನೆ ಕಟ್ತಾ ಇರೋದು. ಹೆಂಗಸರು ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರ್ತಾರೆ. ಹೆಂಗಸರು ಒಂದು ಬ್ಯಾಲೆನ್ಸ್ ಮಾಡ್ಬಿಟ್ರೆ, ಸಣ್ಣ ಪುಟ್ಟದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಬಿಟ್ರೆ, ಗಂಡಸದ್ ಏನೂ ಇರಲ್ಲ. ಎಷ್ಟು ವರ್ಷ ಬೇಕಾದ್ರೆ. ನನಗೂ ಆಸೆ, ಏನ್ ಮಾಡ್ತೀವಿ ಹೆಂಗಸರುಗಳ ಮನೆಯಲ್ಲಿ ಸರಿ ಇಲ್ಲ. ನಮ್ಮ ಮನೇಲಿ ಅವ್ರಿಬ್ಬರಿಗೂ ಮಾತ್ರ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಅಂಡರ್ಸ್ಟ್ಯಾಂಡಿಂಗ್. ಆ ತರ ಅಂಡರ್ಸ್ಟ್ಯಾಂಡಿಂಗ್ ನಾನು ನೋಡೇ ಇಲ್ಲ. ನಾನು ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕೆಲವ್ರ ಮನೆಗಳಲ್ಲಿ ಅಕ್ಕ ತಂಗಿನೇ ಮದುವೆ ಮಾಡ್ಕೊಂಡ್ ಬಂದಿರ್ತಾರೆ. ಇವ್ರು ನೋಡಿದ್ರೆ ಅವ್ರಿಗಲ್ಲ, ಅವ್ರು ನೋಡಿದ್ರೆ ಇವ್ರಾಗಲ್ಲ. ಅಕ್ಕ ತಂಗಿರು ಸ್ವಂತ. ನಾನು ಅವೆಲ್ಲ ನೋಡ್ಬಿಟ್ಟು ಅಯ್ಯೋ ದೇವ್ರೆ ಏನಪ್ಪ ಇದು ಅಂತ ಅನ್ಕೊಂತೀನಿ. ಅಕ್ಕ ತಂಗಿರು ಏನಕ್ಕೆ ಮಾಡ್ಕೊಳ್ಳೋದು? ನಾವು ಒಟ್ಟಿಗೆ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಒಂದು ಫ್ಯಾಮಿಲಿ ಇರ್ಬೋದು ಅಂತ ಅಕ್ಕ ತಂಗಿನ ಮದುವೆ ಮಾಡ್ಕೊಳ್ಳೋದು. ಅವರೇ ಇಲ್ಲ, ಭಯಂಕರ. ಅವರೇ ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಡ್ತಾರೆ. ಅದ್ ಏನಕ್ಕೆ ಚೇಂಜ್ ಆಗ್ತಾರ ಗೊತ್ತಿಲ್ಲ. ಇರ್ಲಿ, ಅದೆಲ್ಲ ಒಳ್ಳೇದಾಗ್ಲಿ. ನೀವೆಲ್ಲ ಜಾಯಿಂಟ್ ಆಗಿದ್ದೀರಾ. ನಿಮ್ ತರನೇ ಎಲ್ಲರೂ ಅಣ್ಣ ತಮ್ಮಿಂದ್ರು 2 ಮನೆ ಕಟ್ಟೋರೆಲ್ಲ ಒಂದೇ ಮನೇಲಿ ವಾಸ ಆಗ್ಲಿ. ಒಂದೇ ಮನೇಲಿ ವಾಸ ಇದ್ರೆ ಒಳ್ಳೇದು ಸರ್. ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಆಗ್ಬೇಕು. ಒಂದ್ ಕೈಯಲ್ಲಿ ಏನೂ ಮಾಡಕ್ ಆಗಲ್ಲ. ಈಗ ಇಷ್ಟು ಜನ ಫ್ಯಾಮಿಲಿ ಇದ್ದೀರಾ, ಈ ಮಕ್ಳೆಲ್ಲ ಒಟ್ಟಿಗೆ ಬೆಳೆದಾಗ ಒಂದು ಪ್ರೀತಿ ಬಾಂಧವ್ಯ, ಅಣ್ಣ ತಮ್ಮಂದ್ರು, ನನ್ನ ಅಕ್ಕ, ಅಣ್ಣ ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ ಅವ್ ಬರ್ತವೆ. ಒಂದೊಂದೇ ಬೆಳೆದ್ರೆ ಆಂಟಿ ಅಂಕಲ್ ಆಗ್ಬಿಡ್ತಾರೆ. ಎಲ್ಲ ಫೋನಲ್ಲಿ ನೋಡ್ಕೋಬೇಕು, ಹಂಗಾಗಿದೆ. ಸೊ ಇವ್ರಿಗೆಲ್ಲ ಏನಾಗುತ್ತೆ, ದೊಡ್ಡಪ್ಪ ದೊಡ್ಡಮ್ಮ ಈ ತರ ಒಂದು ಚಿಕ್ಕಪ್ಪ ಎಲ್ಲ ಇದೆ. ಒಂದು ಸಂಬಂಧಗಳನ್ನ ಅವ್ರಿಗೆ ಹೇಳ್ಕೊಡ್ಬೋದು ನಾವು. ನಿಮ್ ದೊಡ್ಡಪ್ಪ ಬತ್ತಾರ ನೋಡಂದ್ರೆ ಅವ್ರ ದೊಡ್ಡಪ್ಪ ಅಂತಾರೆ. ನಿಮ್ ಅಂಕಲ್ ಬತ್ತಾರ ನೋಡಂದ್ರೆ ಅಂಕಲ್ ಅದು ಹಂಗೆ ಅಲ್ವಾ? ಅಟ್ಯಾಚ್ಮೆಂಟ್ ಇಲ್ಲಂಗೆ ಆಗುತ್ತೆ ಮಕ್ಕಳಿಗೆ. ಜಾಯಿಂಟ್ ಫ್ಯಾಮಿಲಿ ಇರಬೇಕು, ಒಳ್ಳೇದಾಗುತ್ತೆ ನಿಮ್ಗೆಲ್ಲ. ಓಕೆ, ಒಳ್ಳೆ ಉದ್ದೇಶ ಇದೆ. ಸೊ ಎಲ್ಲ ಹಿಂಗೆ ಇದೆ. ಇನ್ನ ನೀವು ನಿಮ್ಮ ಮಕ್ಕಳು ಸೇರಿ ಎಲ್ಲ ಒಟ್ಟಿಗೆ ಇರ್ಬೇಕು. ನಮ್ ಮಕ್ಳು ಮದ್ವೆ ಆದ್ರೂ ನಾವು ಹಿಂಗೆ ಇರ್ತೀವಿ. ಅದೇ ಪ್ಲಾನ್. ಮಕ್ಳಿಗೂ ಅದೇ ಹೇಳ್ಕೊಟ್ಟಿರೋದು. ಕೆಲವು ಮನೆಗಳಲ್ಲಿ ನಿಮ್ ಮನೆ ಚೆನ್ನಾಗಿತ್ತು ವಾಸ್ತುಗೆ, ಕೆಲವು ಎನರ್ಜಿ ಚೆನ್ನಾಗಿರಲ್ಲ ಮನೆಯಲ್ಲಿ, ಕಚ್ಚಾಡ್ಬಿಡ್ತಾರೆ. ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ವಾಸ್ತು ಚೆನ್ನಾಗಿದ್ರೆ ಮನುಷ್ಯರು ಎಲ್ಲರೂ ಒಳ್ಳೆಯವ್ರೆ. ಅವ್ರು ಇರೋ ಪ್ಲೇಸ್ ಚೆನ್ನಾಗಿರಲ್ಲ. ಅವ್ರಿಗೇನಾಗುತ್ತೆ, ಆ ತರ ಒಂದು ಇದು ಬಂದ್ಬಿಡುತ್ತೆ ಮನಸ್ಸಿಗೆ. ಬೆಳಗ್ಗೆ ಎದ್ರೆ ಜಗಳ ಆಡೋಣ, ಬೆಳಗ್ಗೆ ಎದ್ರೆ ಕಿರಿಕ್ ಮಾಡೋಣ ಅನ್ನೋ ಒಂದು ಫೀಲ್ ಬರುತ್ತೆ. ಇಲ್ಲ ಬೆಳೆದ ಏನೋ ಒಂದು ಕಳೆದೋಯ್ತು ಮನೆಯಲ್ಲಿ, ಇವ್ರು ಎತ್ಕೊಂಡಿರ್ಬೋದು ಅನ್ನೋ ಈ ತರದ್ದು. ಅಲ್ಲ, ಅದನ್ನೇ ಹಂಗೆ ಮನೆಯದೇ ಪ್ರಾಬ್ಲಮ್ ಬಿಟ್ರೆ ಮನುಷ್ಯರಲ್ಲ ಅಂತ ನನ್ನ ಉದ್ದೇಶ. ವಾಸ್ತು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿರ್ತಾರೆ. ಯಾಕಂದ್ರೆ ನಾವು ಸುಮಾರು 2 ಇಯರ್ಸ್ ಓಡಾಡಿದೀವಿ ಸರ್ ಜಮೀನ್ ತಗೊಳ್ಳೋದಕ್ಕೆ. ಸುಮಾರು ದುಡ್ಡುಗಳೆಲ್ಲ ಕಳ್ಕೊಂಡಿದೀವಿ ಅಡ್ವಾನ್ಸ್ ಕೊಟ್ಟು. 2 ಇಯರ್ಸ್ ಸರ್. ಭಾನುವಾರ ಬಂದ್ರೆ ಕಾರ್ ತಗೋ ಹೋಗು, ಜಮೀನ್ ನೋಡು. ಅಲ್ಲಿ ಯಾರೋ ಬಂದಿದ್ರಲ್ಲ, ಘಾಟಿಗೆ ಬಂದಿದ್ರು. ಅಲ್ಲೂ ಬಂದು ಅಲ್ಲೆಲ್ಲ ವಿಚಾರಿಸಿದ್ವಿ. ಎಲ್ಲ ಸೆಟ್ ಆಗಲ್ಲ. ಜಮೀನ್ ಸೆಟ್ ಆದ್ರೆ ಪೇಪರ್ ಸರಿಗಿರಲ್ಲ, ಪೇಪರ್ ಸರಿಗಿದ್ರೆ ಜಮೀನ್ ಸೆಟ್ ಆಗಲ್ಲ. ಈ ತರ ಆಯ್ತು. ಈ ಸೈಟ್ ತಗೊಂಡ್ಮೇಲೆ 3 ಕಡೆ ಜಮೀನ್ ಮಾಡಿದ್ವಿ. ನಮ್ಮನ್ನ ಹುಡ್ಕೊಂಡ್ ಬಂತ. ಅದು ಹೆಂಗೆ ಅಂದ್ರೆ ಒಳ್ಳೊಳ್ಳೆ ಪ್ರಾಪರ್ಟಿ, ಎಲ್ಲ ಮೇನ್ ರೋಡ್ ಇರೋ ಪ್ರಾಪರ್ಟಿಗಳು. ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ತರ ಪ್ರಾಪರ್ಟಿಗಳು ಸಿಕ್ತು. ನಮ್ಮನ್ನ ಹುಡ್ಕೊಂಡ್ ಬಂತು, ಹುಡ್ಕೊಂಡ್ ಹೋಗ್ಲಿಲ್ಲ. ಇದಾದ್ಮೇಲೆ ಈ ಸೈಟ್ ತಗೊಂಡ್ಮೇಲೆ ಇನ್ನ ನಾನು ಹೇಳ್ತೀನಿ, ಕಾಂಪೌಂಡ್ ಹಾಕು, ಎಲ್ ಶೇಪ್. ನಿನ್ ಮನೆ 1 ವರ್ಷ ಆಯ್ತು, ಲೇಟ್ ಆಯ್ತು. ನಿನ್ನ ಹತ್ರ ದುಡ್ಡಿದೆ ಆದ್ರೂ ಲೇಟ್ ಆಗಿದೆ ಅಂದ್ರೆ ಇಲ್ಲಿ ಎನರ್ಜಿ ನೀನ್ ನಿಲ್ಲಿಸ್ತಾ ಇಲ್ಲ. ಈ ಎನರ್ಜಿನ ಎಲ್ ಶೇಪ್ ಕಾಂಪೌಂಡ್ ಹಾಕು, ನಿನ್ ಮನೆ 6 ತಿಂಗಳು ರೆಡಿ ಆಗ್ಬಿಡುತ್ತೆ. ದುಡ್ಡಿಲ್ಲ ರೆಡಿ ಆಗುತ್ತೆ. ನಿಮ್ ಬಾಯಿಂದ ಹಂಗೆ ಗೃಹಪ್ರವೇಶಕ್ಕೆ ಬರ್ತೀವಿ. ಬನ್ನಿ ಸರ್, ನಿಮ್ ಕೈಲ ಇನಾಗ್ರೇಷನ್ ಮಾಡಿಸ್ತೀವಿ. ಓಕೆ ಅಮ್ಮ, ರೆಡಿ. ಒಂದ್ಸಲ ಮನೆ ನೋಡೋಣ, ಕಟ್ ಮಾಡಿ.